ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಅಂತ ಅನ್ನೋದು ಗಮನದಲ್ಲಿ ಇಟ್ಕೊಳ್ಳಿ. ಸಮಾಜದಲ್ಲಿ ನಮ್ಮ ಹೆಣ್ಣುಮಕ್ಕಳು ಗೌರವಯುತವಾಗಿ ಬದುಕಬೇಕಾಗಿದೆ, ಸುರಕ್ಷಿತವಾಗಿ ಬದುಕಬೇಕಾಗಿದೆ. ಅದಕ್ಕೆ ಡಿಪಾರ್ಟ್ಮೆಂಟಿಗೆ ಹೇಳ್ತಾ ಇದ್ದೇನೆ ನಾನು, ಡಿಪಾರ್ಟ್ಮೆಂಟ್ನವ್ರು ನೀವು ಬಿಗಿಯಾಗಿ ಸರಿಯಾಗಿ ವ್ಯವಸ್ಥಿತವಾಗಿ ಅವನನ್ನು ಗಲ್ಲಿಗೆ ಶಿಕ್ಷೆ ಆಗೋ ಹಾಗೆ ನೀವು ಮಾಡಿದರೆ ಕೋರ್ಟ್ ಅದಕ್ಕೆ ತಕ್ಕ ಹಾಗೆ ಸರಿಯಾಗಿ ಉತ್ತರ ಕೊಡುತ್ತೆ. ಇಲ್ಲಾದರೆ ಇಲ್ಲೇ ವ್ಯವಸ್ಥಿತವಾಗಿ ಇದು ಮಾಡಕ್ಕೆ ಹೋಗಬೇಡಿ. ಈಗಾಗಲೇ ಪೋಕ್ಸೋ ಕೇಸ್ ಹಾಕಿದ್ದಾರೆ ಮತ್ತು ಸುಮಾರು 8-10 ಸೆಕ್ಷನ್ಗಳನ್ನು ಹಾಕಿದ್ದಾರೆ. ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಆದರೆ ಮುಂದಿನ ಇನ್ನೂ ಸಾಕಷ್ಟು ಪ್ರೊಸೆಸ್ ಇದೆ. ಅದು ಆ ಪ್ರೊಸೆಸ್ಗಳೆಲ್ಲ ಸಾಕ್ಷಿಗಳು, ಆ ವಿಡಿಯೋ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಬೇಕಾದಷ್ಟಿದೆ. ಅವನ ಹೆಂಡತಿ ಮೊದಲು ಕೊಟ್ಟಂಥ ಕಂಪ್ಲೇಂಟನ್ನು ಕೂಡ ಇದರಲ್ಲಿ ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಮೊದಲೇ ಹೆಂಡತಿ ಡೈವರ್ಸ್ ತೊಗೊಂಡಿದ್ದಾನೆ, ಅವನು ವಿಚ್ಛೇದನ ತೊಗೊಂಡಿದ್ದಾನೆ. ಆ ಹೆಂಡತಿದು ಎನ್ಕ್ವೈರಿ ಮಾಡಿ, ಏನಾಗಿತ್ತು, ಎಲ್ಲಿ ನೋಡಿದ್ದಿ, ಹೇಗೆ ನೋಡಿದ್ದಿ, ಯಾಕೆ ವಿಚ್ಛೇದನ ಯಾಕಾಯಿತು ಎನ್ಕ್ವೈರಿ ಮಾಡಿ. ಎಲ್ಲ ಇವಂದು ಎಲ್ಲ ರಾಕ್ಷಸಿಂದ ಈ ಗುಂಡಾ ಅಮ್ಜದನ್ನು ಎಲ್ಲ ಹೊರಗೆ ಬರುತ್ತೆ. ಇನ್ನೊಂದು ಇದರ ಸಂಬಂಧಪಟ್ಟಾಗೆ 9 ಜನ ಚನ್ನಗಿರಿಯ ಮುಸ್ಲಿಂ ಹುಡುಗರು ಇವನನ್ನು ಬಚಾವ್ ಮಾಡೋ ಸಲುವಾಗಿ ಎತ್ಕೊಂಡು ಹೋಗ್ತಾ ಇದ್ರು. ಇವನನ್ನು ಪರಾರಿ ಮಾಡಿ ನಿನಗೆ ಯಾವುದೇ ರೀತಿ ಅರೆಸ್ಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ತೀವಿ ಅಂತ ಹೇಳಿ ಅವನಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆ 9 ಜನರದ್ದು ಎನ್ಕ್ವೈರಿ ಆಗಬೇಕು, ಬಂಧನ ಆಗಬೇಕು. ಸೊ ಅವರು ಇದಕ್ಕೆ ಏನು ಸಂಬಂಧ, ಏನು ಅವನ್ಯಾಕೆ ಬಚಾವ್ ಮಾಡ್ತೀರಿ? ಹಾಗಾದ್ರೆ ಇವ್ರದ್ದು ಏನಾದರೂ ಪಾಲಿದೆಯಾ ಅದರಲ್ಲಿ? ಇವನಿಗೂ ಏನಾದರೂ ಆ ಸಂಬಂಧಪಟ್ಟಂಥ ಕೈ ಜೋಡಿಸಿದ್ದಾರೆ ಇವರು? 9 ಜನ ಇದ್ದಾರೆ. ಇದರೊಳಗೆ ನನಗೀಗ 6 ಜನರದ್ದು ಹೆಸರು ಕೂಡ ಗೊತ್ತಾಗಿದೆ. ಅಫ್ರೀದ್, ಸಿದ್ದಿಕ್, ತನ್ನು, ಶೌಕತ್, ಮುಜ್ಜು, ಮೈನುದ್ದೀನ್. ಈ 3, 2, 5 ಜನರದ್ದು ಹೆಸರು ಈಗ ನನಗೆ ಗೊತ್ತಾಗಿದೆ. ಇನ್ನೊಂದು 2-3 ಜನ ಅಫ್ರೀದ್ ಆಯ್ತಲ್ಲ, 6 ಜನ ಅಲ್ಲಲ್ಲಿ ಇವರು ಚನ್ನಗಿರಿಯವರು. ಅಂದರೆ ಅವನನ್ನು ಬಚಾವ್ ಮಾಡೋ ಸಲುವಾಗಿ ಇವರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಹಾಗಾದರೆ ಇವ್ರದ್ದೇನು ಪಾತ್ರ ಇದೆ? ಅವನ್ಯಾಕೆ ಬಚಾವ್ ಮಾಡ್ತಾ ಇದ್ದಾರೆ? ಸೊ ಇವ್ರೇನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಾ, ಅಥವಾ ಇವ್ರಿಗೂ ಅದರಲ್ಲಿ ಏನಾದರೂ ಪಾಲಿತ್ತಾ? ಭಾಳ ಗಂಭೀರವಾಗಿ ತೊಗೊಳ್ಬೇಕಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ಮಾನಸಿಕತೆ ಅಂತನ್ನುವಂಥದ್ದು ಇದೆಯಲ್ಲ, ಇದು ಮೇಲಿಂದ ಮೇಲೆ ಆಗ್ತಾ ಇದೆ ರೀ, ಮೇಲಿಂದ ಮೇಲೆ. ಉದಾಹರಣೆಗೆ ಹೇಳೋದಾದರೆ, ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠನ ಹಾಡು ಹಗಲೇ ಒಂದು ಕ್ಯಾಂಪಸ್ನಲ್ಲಿ ಕೊಲೆ ಮಾಡಿದ. ಫಯಾಜ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೊಲೆ ಮಾಡಿದ. ಕೊಲೆ ಆದಮೇಲೆ ಬಹಳ ದೊಡ್ಡ, ಇಡೀ ದೇಶದಲ್ಲಿ ದೊಡ್ಡ ಚರ್ಚೆ ಆಯ್ತಿದ್ದು. ಹೇಗೆ ನಿರ್ಭಯ ಪ್ರಕರಣದ, ದೆಹಲಿಯ ಪ್ರಕರಣದಲ್ಲಿ ಬಸ್ನಲ್ಲಿ ಆದಂಥ ಪ್ರಕರಣದಲ್ಲಿ ಹಾಗೆ ಈ ಪ್ರಕರಣ ಕೂಡ ಬಹಳ ದೊಡ್ಡ ಚರ್ಚೆ ಆಯಿತು. ಎಲ್ಲ ರಾಜಕೀಯ ಪಕ್ಷದವರು ರಾಜಕೀಯ ಲಾಭ ತಗೊಳ್ಳೋಕ್ಕೋಸ್ಕರ ಎಲ್ಲ ಸೆಂಟ್ರಲ್ ಹೋಮ್ ಮಿನಿಸ್ಟರ್ವರೆಗೆ ಬಂದು ಹೋದರು ಮನೆಗೆ. ಇಲ್ಲಿಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದರು, ಭೇಟಿ ಕೊಟ್ಟಂಥ ಸಮಯದಲ್ಲಿ 4 ತಿಂಗಳೊಳಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಿನ ಮೂಲಕ ನಾನು ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದಂಥವ್ರು 9 ತಿಂಗಳಾಯ್ತಲ್ಲ ಮಾನ್ಯ ಮುಖ್ಯಮಂತ್ರಿಯವರೇ. ನಿಮ್ಮ ನಾಲಿಗೆ 2 ನಾಲಿಗೆ ಇದೆಯಾ? ಯಾಕೆ 4 ತಿಂಗಳಲ್ಲಿ ಬಗೆಹರಿಸಲಿಲ್ಲ ನೀವು? ಏನು ನಾಟಕ ಮಾಡ್ತಾ ಇದ್ದೀರಿ? ಈ ಹೆಣ್ಣುಮಕ್ಕಳ ಬಗ್ಗೆ ಸುರಕ್ಷತೆ ಅಂತನ್ನುವಂಥದ್ದು ಏನು ಇಲ್ವಾ? ಅದಕ್ಕೆ ನಿಮ್ಮ ಕಡೆಗೆ ಅಧಿಕಾರ ಇದೆ, ಮತ್ತು ಯಾಕೆ ಹೇಳ್ತಾರೆ ಯಾಕೆ ಅಲ್ಲಿ? ಸೊ ಈ ರೀತಿಯ ಬ್ಲಂಡರ್ಸ್ಗಳು ನಡೀತಾ ಇದ್ದಾವೆ. 9 ತಿಂಗಳಾಯ್ತು ರೀ, ಒಂದೇ ಒಂದು ಪೇಪರ್ ಮೂವ್ ಆಗಿಲ್ಲ ಅಲ್ಲಿ. ಯಾವುದೇ ಫಾಸ್ಟ್ ಟ್ರ್ಯಾಕ್ ಇಲ್ಲ, ನ್ಯಾಯಾಧೀಶರ ನೇಮಕ ಇಲ್ಲ, ವಕೀಲರ ಅಡ್ವೊಕೇಟ್ ನೇಮಕ ಇಲ್ಲ. ಅಂದರೆ ನೀವು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇಷ್ಟು ಸರ್ಕಾರದ ದುರ್ಲಕ್ಷ್ಯದ ಪರಿಣಾಮ ಅಮ್ಜದಿಗೆ ಮತ್ತೆ ಸ್ಫೂರ್ತಿ ಬಂದಿದೆ. ಅಮ್ಜದಿಂದ ನಾಳೆ ಮತ್ತೆ ಇನ್ನೊಬ್ಬನಿಗೆ ಸ್ಫೂರ್ತಿ ಬರುತ್ತೆ ಇದು. ಸೊ ಈ ರೀತಿಯ ಮಾನಸಿಕತೆ ಇದೆಯಲ್ಲ, ಕೋರ್ಟಿಗೆ ಹೋಗ್ತೀವಿ, ನಮಗೆ ಬೇಲ್ ಕೊಡ್ತಾರೆ, ಹೊರಗೆ ಬರ್ತೀವಿ. ಇದು ಈ ಮಾನಸಿಕತೆ ಇದೆಯಲ್ಲ, ಈ ಮಾನಸಿಕತೆಗೆ ತಡೆ ಒಡ್ಡಬೇಕು ಅಂತನ್ನುವಂಥದ್ದನ್ನ ಹೇಳೋದು. ನೋಡಿ, 2014ರಿಂದ 2019ರವರೆಗೆ 5 ವರ್ಷದಲ್ಲಿ 21,000 ಹುಡುಗಿಯರು ನಾಪತ್ತೆ ಆಗಿದ್ದಾರೆ. 5 ವರ್ಷದಲ್ಲಿ 21,000. ಇನ್ನೂವರೆಗೆ ಯಾರು, ಎಲ್ಲಿ, ಹೇಗೋ, ಇದರ ಏನೋ ಒಂದು ಅನ್ನೋದು ಗೊತ್ತಿಲ್ಲ.
ಇನ್ನು 22, 23, 24 ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ಅಂತ ಅನ್ನೋದು ಗಮನದಲ್ಲಿ ಇಟ್ಕೊಳ್ಳಿ. ಸಮಾಜದಲ್ಲಿ ನಮ್ಮ ಹೆಣ್ಣುಮಕ್ಕಳು ಗೌರವಯುತವಾಗಿ ಬದುಕಬೇಕಾಗಿದೆ, ಸುರಕ್ಷಿತವಾಗಿ ಬದುಕಬೇಕಾಗಿದೆ. ಅದಕ್ಕೆ ಡಿಪಾರ್ಟ್ಮೆಂಟಿಗೆ ಹೇಳ್ತಾ ಇದ್ದೇನೆ ನಾನು, ಡಿಪಾರ್ಟ್ಮೆಂಟ್ನವ್ರು ನೀವು ಬಿಗಿಯಾಗಿ ಸರಿಯಾಗಿ ವ್ಯವಸ್ಥಿತವಾಗಿ ಅವನನ್ನು ಗಲ್ಲಿಗೆ ಶಿಕ್ಷೆ ಆಗೋ ಹಾಗೆ ನೀವು ಮಾಡಿದರೆ ಕೋರ್ಟ್ ಅದಕ್ಕೆ ತಕ್ಕ ಹಾಗೆ ಸರಿಯಾಗಿ ಉತ್ತರ ಕೊಡುತ್ತೆ. ಇಲ್ಲಾದರೆ ಇಲ್ಲೇ ವ್ಯವಸ್ಥಿತವಾಗಿ ಇದು ಮಾಡಕ್ಕೆ ಹೋಗಬೇಡಿ. ಈಗಾಗಲೇ ಪೋಕ್ಸೋ ಕೇಸ್ ಹಾಕಿದ್ದಾರೆ ಮತ್ತು ಸುಮಾರು 8-10 ಸೆಕ್ಷನ್ಗಳನ್ನು ಹಾಕಿದ್ದಾರೆ. ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಆದರೆ ಮುಂದಿನ ಇನ್ನೂ ಸಾಕಷ್ಟು ಪ್ರೊಸೆಸ್ ಇದೆ. ಅದು ಆ ಪ್ರೊಸೆಸ್ಗಳೆಲ್ಲ ಸಾಕ್ಷಿಗಳು, ಆ ವಿಡಿಯೋ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ಬೇಕಾದಷ್ಟಿದೆ. ಅವನ ಹೆಂಡತಿ ಮೊದಲು ಕೊಟ್ಟಂಥ ಕಂಪ್ಲೇಂಟನ್ನು ಕೂಡ ಇದರಲ್ಲಿ ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಮೊದಲೇ ಹೆಂಡತಿ ಡೈವರ್ಸ್ ತೊಗೊಂಡಿದ್ದಾನೆ, ಅವನು ವಿಚ್ಛೇದನ ತೊಗೊಂಡಿದ್ದಾನೆ. ಆ ಹೆಂಡತಿದು ಎನ್ಕ್ವೈರಿ ಮಾಡಿ, ಏನಾಗಿತ್ತು, ಎಲ್ಲಿ ನೋಡಿದ್ದಿ, ಹೇಗೆ ನೋಡಿದ್ದಿ, ಯಾಕೆ ವಿಚ್ಛೇದನ ಯಾಕಾಯಿತು ಎನ್ಕ್ವೈರಿ ಮಾಡಿ. ಎಲ್ಲ ಇವಂದು ಎಲ್ಲ ರಾಕ್ಷಸಿಂದ ಈ ಗೂಂಡಾ ಅಮ್ಜದನ್ನು ಎಲ್ಲ ಹೊರಗೆ ಬರುತ್ತೆ. ಇನ್ನೊಂದು ಇದರ ಸಂಬಂಧಪಟ್ಟಾಗೆ 9 ಜನ ಚನ್ನಗಿರಿಯ ಮುಸ್ಲಿಂ ಹುಡುಗರು ಇವನನ್ನು ಬಚಾವ್ ಮಾಡೋ ಸಲುವಾಗಿ ಎತ್ಕೊಂಡು ಹೋಗ್ತಾ ಇದ್ರು. ಇವನನ್ನು ಪರಾರಿ ಮಾಡಿ ನಿನಗೆ ಯಾವುದೇ ರೀತಿ ಅರೆಸ್ಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ತೀವಿ ಅಂತ ಹೇಳಿ ಅವನಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಆ 9 ಜನರದ್ದು ಎನ್ಕ್ವೈರಿ ಆಗಬೇಕು, ಬಂಧನ ಆಗಬೇಕು. ಸೊ ಅವರು ಇದಕ್ಕೆ ಏನು ಸಂಬಂಧ, ಏನು ಅವನ್ಯಾಕೆ ಬಚಾವ್ ಮಾಡ್ತೀರಿ? ಹಾಗಾದ್ರೆ ಇವ್ರದ್ದು ಏನಾದರೂ ಪಾಲಿದೆಯಾ ಅದರಲ್ಲಿ? ಇವನಿಗೂ ಏನಾದರೂ ಆ ಸಂಬಂಧಪಟ್ಟಂಥ ಕೈ ಜೋಡಿಸಿದ್ದಾರೆ ಇವರು? 9 ಜನ ಇದ್ದಾರೆ. ಇದರೊಳಗೆ ನನಗೀಗ 6 ಜನರದ್ದು ಹೆಸರು ಕೂಡ ಗೊತ್ತಾಗಿದೆ. ಅಫ್ರೀದ್, ಸಿದ್ದಿಕ್, ತನ್ನು, ಶೌಕತ್, ಮುಜ್ಜು, ಮೈನುದ್ದೀನ್. ಈ 3, 2, 5 ಜನರದ್ದು ಹೆಸರು ಈಗ ನನಗೆ ಗೊತ್ತಾಗಿದೆ. ಇನ್ನೊಂದು 2-3 ಜನ ಅಫ್ರೀದ್ ಆಯ್ತು, 6 ಜನ. ಅಲ್ಲಲ್ಲಿ ಇವರು ಚನ್ನಗಿರಿಯವರು. ಅಂದರೆ ಅವನನ್ನು ಬಚಾವ್ ಮಾಡೋ ಸಲುವಾಗಿ ಇವರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಹಾಗಾದರೆ ಇವ್ರದ್ದೇನು ಪಾತ್ರ ಇದೆ? ಅವನ್ಯಾಕೆ ಬಚಾವ್ ಮಾಡ್ತಾ ಇದ್ದಾರೆ? ಸೊ ಇವ್ರೇನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಾ, ಅಥವಾ ಇವ್ರಿಗೂ ಅದರಲ್ಲಿ ಏನಾದರೂ ಪಾಲಿತ್ತಾ? ಭಾಳ ಗಂಭೀರವಾಗಿ ತೊಗೊಳ್ಬೇಕಂತ ಅನ್ನೋಂಥದ್ದು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ಮಾನಸಿಕತೆ ಅಂತ ಅನ್ನುವಂಥದ್ದು ಇದೆಯಲ್ಲ, ಇದು ಮೇಲಿಂದ ಮೇಲೆ ಆಗ್ತಾ ಇದೆ ರೀ, ಮೇಲಿಂದ ಮೇಲೆ. ಉದಾಹರಣೆಗೆ ಹೇಳೋದಾದರೆ, ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠನ ಹಾಡು ಹಗಲೇ ಒಂದು ಕ್ಯಾಂಪಸ್ನಲ್ಲಿ ಕೊಲೆ ಮಾಡಿದ. ಫಯಾಜ್ ಅನ್ನುವಂಥ ಒಬ್ಬ ವ್ಯಕ್ತಿ ಕೊಲೆ ಮಾಡಿದ. ಕೊಲೆ ಆದಮೇಲೆ ಬಹಳ ದೊಡ್ಡ, ಇಡೀ ದೇಶದಲ್ಲಿ ದೊಡ್ಡ ಚರ್ಚೆ ಆಯ್ತಿದ್ದು. ಹೇಗೆ ನಿರ್ಭಯ ಪ್ರಕರಣದ, ದೆಹಲಿಯ ಪ್ರಕರಣದಲ್ಲಿ ಬಸ್ನಲ್ಲಿ ಆದಂಥ ಪ್ರಕರಣದಲ್ಲಿ ಹಾಗೆ ಈ ಪ್ರಕರಣ ಕೂಡ ಬಹಳ ದೊಡ್ಡ ಚರ್ಚೆ ಆಯಿತು. ಎಲ್ಲ ರಾಜಕೀಯ ಪಕ್ಷದವರು ರಾಜಕೀಯ ಲಾಭ ತಗೊಳ್ಳೋಕ್ಕೋಸ್ಕರ ಎಲ್ಲ ಸೆಂಟ್ರಲ್ ಹೋಮ್ ಮಿನಿಸ್ಟರ್ವರೆಗೆ ಬಂದು ಹೋದರು ಮನೆಗೆ. ಇಲ್ಲಿಯ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದರು, ಭೇಟಿ ಕೊಟ್ಟಂಥ ಸಮಯದಲ್ಲಿ 4 ತಿಂಗಳೊಳಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟಿನ ಮೂಲಕ ನಾನು ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದಂಥವ್ರು 9 ತಿಂಗಳಾಯ್ತಲ್ಲ ಮಾನ್ಯ ಮುಖ್ಯಮಂತ್ರಿಯವರೇ. ನಿಮ್ಮ ನಾಲಿಗೆ 2 ನಾಲಿಗೆ ಇದೆಯಾ? ಯಾಕೆ 4 ತಿಂಗಳಲ್ಲಿ ಬಗೆಹರಿಸಲಿಲ್ಲ ನೀವು? ಏನು ನಾಟಕ ಮಾಡ್ತಾ ಇದ್ದೀರಿ? ಈ ಹೆಣ್ಣುಮಕ್ಕಳ ಬಗ್ಗೆ ಸುರಕ್ಷತೆ ಅಂತನ್ನುವಂಥದ್ದು ಏನು ಇಲ್ವಾ? ಅದಕ್ಕೆ ನಿಮ್ಮ ಕಡೆಗೆ ಅಧಿಕಾರ ಇದೆ, ಮತ್ತು ಯಾಕೆ ಹೇಳ್ತಾರೆ ಯಾಕೆ ಅಲ್ಲಿ? ಸೊ ಈ ರೀತಿಯ ಬ್ಲಂಡರ್ಸ್ಗಳು ನಡೀತಾ ಇದ್ದಾವೆ. 9 ತಿಂಗಳಾಯ್ತು ರೀ, ಒಂದೇ ಒಂದು ಪೇಪರ್ ಮೂವ್ ಆಗಿಲ್ಲ ಅಲ್ಲಿ. ಯಾವುದೇ ಫಾಸ್ಟ್ ಟ್ರ್ಯಾಕ್ ಇಲ್ಲ, ನ್ಯಾಯಾಧೀಶರ ನೇಮಕ ಇಲ್ಲ, ವಕೀಲರ ಅಡ್ವೊಕೇಟ್ ನೇಮಕ ಇಲ್ಲ. ಅಂದರೆ ನೀವು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇಷ್ಟು ಸರ್ಕಾರದ ದುರ್ಲಕ್ಷ್ಯದ ಪರಿಣಾಮ ಅಮ್ಜದಿಗೆ ಮತ್ತೆ ಸ್ಫೂರ್ತಿ ಬಂದಿದೆ. ಅಮ್ಜದಿಂದ ನಾಳೆ ಮತ್ತೆ ಇನ್ನೊಬ್ಬನಿಗೆ ಸ್ಫೂರ್ತಿ ಬರುತ್ತೆ ಇದು. ಸೊ ಈ ರೀತಿಯ ಮಾನಸಿಕತೆ ಇದೆಯಲ್ಲ, ಕೋರ್ಟಿಗೆ ಹೋಗ್ತೀವಿ, ನಮಗೆ ಬೇಲ್ ಕೊಡ್ತಾರೆ, ಹೊರಗೆ ಬರ್ತೀವಿ. ಇದು ಈ ಮಾನಸಿಕತೆ ಇದೆಯಲ್ಲ, ಈ ಮಾನಸಿಕತೆಗೆ ತಡೆ ಒಡ್ಡಬೇಕು ಅಂತನ್ನುವಂಥದ್ದನ್ನ ಹೇಳೋದು. ನೋಡಿ, 2014ರಿಂದ 2019ರವರೆಗೆ 5 ವರ್ಷದಲ್ಲಿ 21,000 ಹುಡುಗಿಯರು ನಾಪತ್ತೆ ಆಗಿದ್ದಾರೆ. 5 ವರ್ಷದಲ್ಲಿ 21,000. ಇನ್ನೂವರೆಗೆ ಯಾರು, ಎಲ್ಲಿ, ಹೇಗೋ, ಇದರ ಏನೋ ಒಂದು ಅನ್ನೋದು ಗೊತ್ತಿಲ್ಲ.
ಇನ್ನು 22, 23, 24